ಒಂದ್ ಸೈಡ್ ತಗೊಳ್ಳೋ ಜಾಗದಲ್ಲಿ ಇಲ್ಲಿ ಗುಂಟೆ ಗಟ್ಲೆ ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದು. ಖಂಡಿತ ಮೇಡಮ್. ವಾವ್, ಏನ್ ಸಖತ್ತಾಗಿದೆ ಫಾರ್ಮ್ ಹೌಸ್, ಕ್ಲಬ್ ಹೌಸ್. ಇಂತ ಜಾಗದಲ್ಲಿ ನಮ್ದೊಂದು ಫಾರ್ಮ್ ಹೌಸ್ ಇರ್ಬೇಕು ಅಂತ ಹೇಳಿ ಎಂತವ್ರಿಗೂ ಅನ್ಸುತ್ತೆ. ಆದ್ರೆ ಮೇಡಮ್ ಈ ತರ ಮಾಡಲೋಸ್ ಮಾಡಿದೀವಿ. ಇದು ಡಿಫ್ರೆಂಟ್ ಬೇರೆ ಬೇರೆ ತರ ಇದೆ ಮೇಡಮ್. ಯಾವ್ದು ಬೇಕು ಆ ತರ ಮಾಡ್ಕೊಡ್ತೀವಿ ಮೇಡಮ್. ಟೋಟಲ್ ಮೇಡಮ್ 11 acres 56 ಫ್ಲಾಟ್ಸ್ ಬರುತ್ತೆ. ಮಹಾಗಣಿ 27 ಬರುತ್ತೆ. 2 ತೆಂಗು, 1 ಮಾವು. ಎಷ್ಟ ಬೇಕು ಅಂದ್ರೆ ಕಸ್ಟಮರ್ಸ್ ಬೇಕು ಅಂದ್ರೆ ಫ್ರೂಟ್ಸ್ ಗಿಡಗಳು ಹಾಕೊಡ್ತೀವಿ ಮೇಡಮ್. ಅಂದ್ರೆ ಒಂದ್ 15-20 ವರ್ಷ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ಕೊಂಡು ಬಿಡ್ಕೊಂಡ್ರು ಕೂಡ ಡಬಲ್ ಇನ್ಕಮ್ ಬರುತ್ತೆ. ಕೃಷಿ ಭೂಮಿ ತಗೋಬೇಕಂತ ಇರ್ತಾರೆ, ಅವರು ದೊಡ್ಡ ತಗೊಳಕಲ್ಲ, ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಇಲ್ಲೆಲ್ಲ ನಮ್ದೇ ಮೇಂಟೆನೆನ್ಸ್ ಇರುತ್ತೆ ಮೇಡಮ್. ಏನಂದ್ರೆ ಮೇಡಮ್ ಈಗ 5.5 ಗುಂಟೆಸ್ ಅಂತ 6000 ಸ್ಕ್ವೇರ್ ಫೀಟ್ ಬರುತ್ತೆ. 30-40 ಲೆಕ್ಕಕ್ಕೆ 5 ಸೈಟ್ ಬರುತ್ತೆ ಮೇಡಮ್. ಟೋಟಲ್ ಮೇಡಮ್ ಗೇಟೆಡ್ ಕಮ್ಯುನಿಟಿ ಆಗಿದೆ ನಮ್ದು. ರೋಡ್ಸ್, ಡ್ರೈನೇಜ್, ಎಲೆಕ್ಟ್ರಿಕಲ್, ವಾಟರ್ ಕನೆಕ್ಷನ್, ಪ್ಲಾಂಟೇಶನ್ ಮಾಡಿದೀವಿ. ಮತ್ತೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಇಂಡೋರ್ ಗೇಮ್ಸ್ ಆಲ್ಮೋಸ್ಟ್ ಎಲ್ಲ ಇದೆ ಮೇಡಮ್. ಕೃಷಿ ಮಾಡ್ಬೇಕು ಅನ್ನೋರಿಗೆ ಬೆಸ್ಟ್ ಪ್ಲೇಸ್. ಆಲ್ರೆಡಿ 3 ಬೋರ್ ಇದೆ, ನೀರ್ದೇನು ಸಮಸ್ಯೆ ಏನಿಲ್ಲ ಮೇಡಮ್. ಮೇಡಮ್ ಆಲ್ಮೋಸ್ಟ್ 50% ಸೇಲ್ ಆಗಿದೆ ಮೇಡಮ್. ನಮ್ದು ಇನ್ನು 50% ಮಾತ್ರ ಅವೈಲೇಬಲ್ ಇದೆ. ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಮೇಡಮ್ ಇಲ್ಲಿ. ಹಾ ಮೇಡಮ್. ಮೇಡಮ್ ಇದು ಡೈನಿಂಗ್ ಹಾಲ್ ಅಂತ ಮಾಡಿದ್ವಿ ಮೇಡಮ್. ಇದು ಈ ಕಡೆ ಕಿಚನ್. ಆಲ್ಮೋಸ್ಟ್ ಮೇಡಮ್ ಇದು ಕಾಟೇಜ್ ಅಂದ್ರೆ 15 lakhs ಇಂದ 20 lakhs ವರೆಗೂ ಮಾಡಬಹುದು. ಅಂದ್ರೆ ಅವ್ರು ಯಾವ ತರ ಕೇಳ್ತಾರೆ ಕ್ವಾಲಿಟಿ ಅದ್ರ ಮೇಲೆ ಮಾಡಬಹುದು ಮೇಡಮ್. ಇದು ತೊಂದ್ರೆ 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಎಷ್ಟು ಗುಂಟೆ ಸಿಗುತ್ತೆ ಸರ್ ಅವ್ರಿಗೆ? ಮೇಡಮ್ ಅಂದ್ರೆ ಈಗ ನಾವು 5 ಗುಂಟೆಗೆ 6000 ಅಡಿ ಬರುತ್ತೆ. 599 ಅಂದ್ರೆ 36 ಲಕ್ಷ ಆಗುತ್ತೆ ಮೇಡಮ್. ಈಗ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಾವು ಒಂದು 25 ರೂಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. ಸ್ನೇಹಿತರೆ, ಮೈಸೂರು ಸುತ್ತಮುತ್ತ ಯಾರೆಲ್ಲ ತೋಟ ಮಾಡ್ಬೇಕು, ತೋಟದಲ್ಲಿ ಒಂದು ಸುಂದರವಾದ ಮನೆ ಮಾಡ್ಬೇಕಂತ ಕನಸು ಕಂಡ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತ ನೇಚರ್ ಮಧ್ಯದಲ್ಲಿ ಇರುವಂತ ಒಂದು ಫಾರ್ಮ್ ಲ್ಯಾಂಡ್ ಅನ್ನ ತೋರ್ಸೋಣ ಅಂತ ಬಂದಿದ್ದೀನಿ. ಅದೇ ಸಮೃದ್ಧ್ ಫಾರ್ಮ್ಸ್. ಈ ಪ್ರಾಪರ್ಟಿ ಬಂದು ಟೋಟಲ್ ಆಗಿ 11 ಎಕರೆ ಇದೆ. ಈ ಪ್ರಾಪರ್ಟಿನ ಟೂರ್ ಮಾಡ್ತಾ ಹೋಗ್ತೀನಿ. ನಮ್ ಜೊತೆ ಇದ್ದಾರೆ ಓನರ್ ರಜನಿಕಾಂತ್ ಸರ್. ರಜನಿಕಾಂತ್ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಸಮೃದ್ಧಿ ಆಗಿದೆ ನಿಮ್ಮ ಸಮೃದ್ಧ್ ಫಾರ್ಮ್ಸ್. ಎಸ್ ಮೇಡಮ್, ಕರೆಕ್ಟ್. ಸರ್, ಟೋಟಲ್ ಆಗಿ 11 ಎಕರೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಈ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್ ಇದು ಮೈಸೂರಿಂದ ಮಡಿಕೇರಿಗೆ ಹೋಗೋ ರೋಡ್, ಹುಣಸೂರು ಮೇಡಮ್. ಹುಣಸೂರಿಂದ 3 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಇಲ್ಲಿಂದ ಜಾಯಿನ್ ಆದ್ರೆ ಮೇಡಮ್ ನಾಗರಹೊಳೆ ಫಾರೆಸ್ಟ್, HD ಕೋಟೆ ಎಲ್ಲ ಹೋಗುತ್ತೆ. ಅಂದ್ರೆ ಇದೊಂಥರ ಸೆಂಟ್ರ್ ಪಾಯಿಂಟ್ ತರ ಆಯ್ತು ಮೈಸೂರಿಗೆ ಮತ್ತೆ ಮಡಿಕೇರಿಗೆ. ಹಾಗಾದ್ರೆ ಇಲ್ಲೆಲ್ಲ ಟೂರಿಸಂ ಪ್ಲೇಸ್ ತುಂಬಾ ನಿಯರ್ ಆಗಿದೆ. ತುಂಬಾ ನಿಯರೆಸ್ಟ್ ಇದೆ ಮೇಡಮ್. ಯಾವ್ದಿದೆ ಸರ್? ನೀವ್ ಹೇಳಿದ್ರಿ ನಾಗರಹೊಳೆ ಇದೆ, ಬಂಡೀಪುರ ಇದೆ, ಇನ್ನ ಮಡಿಕೇರಿ ಅಂತ ಹೇಳಿದ್ರೆ ಕಾವೇರಿ, ನಿಸರ್ಗಧಾಮ. ಓ, ಇಷ್ಟೊಂದೆಲ್ಲ ಹತ್ರದಲ್ಲಿ ನೋಡ್ಬೋದು. ಆರಂಗಿ ಡ್ಯಾಮ್ ಇದೆ, ಕಾವೇರಿ ನಿಸರ್ಗಧಾಮ. ಓಕೆ. ಹೌದು ಮೇಡಮ್. ಮತ್ತೆ ಅಲ್ಲಿಂದ ಬಂದು ದುಬಾರೆ ಫಾರೆಸ್ಟ್ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಟೂರಿಸಂ ಪ್ಲೇಸ್ ಮೇಡಮ್ ಎಲ್ಲ ಮೇಡಮ್. ಓಕೆ. ನಿಮ್ದು ಸಮೃದ್ಧ್ ಫಾರ್ಮ್ಸ್ ಅಂತ ಹೇಳಿದ್ರೆ ಫಸ್ಟ್ ಪ್ರಾಜೆಕ್ಟ್ ಸರ್. ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೆ? ಮೇಡಮ್ ಆಲ್ಮೋಸ್ಟ್ ನಾವು ಅಂದ್ರೆ ಮೇಡಮ್ ಆಲ್ಮೋಸ್ಟ್ 2006 ಇಂದ ಇದೀವಿ. ಓನ್ ಆಗಿ ಮೇಡಮ್ 10 years ಇಂದ ಮಾಡ್ತಾ ಇದೀವಿ ಮೇಡಮ್ ನಾವು. ಫಾರ್ಮ್ ಲ್ಯಾಂಡ್ ಅಂದ್ರೆ ಇದೇ ಫಸ್ಟ್ ಪ್ರಾಜೆಕ್ಟ್ ಮೇಡಮ್. ನಾವು ಫಾರ್ಮ್ ಲ್ಯಾಂಡ್ ಮಾಡಿರೋದು. ಇಲ್ಲಿವರ ಲೇಔಟ್ ಗಳು ಮಾಡ್ತಾ ಇದ್ವಿ. ಇವಾಗ ಫಾರ್ಮ್ ಲ್ಯಾಂಡ್ ಮಾಡಿದ್ವಿ ಮೇಡಮ್. ಇವಾಗ ಇಂಥ ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯೆ, ಅದ್ರ ಜೊತೆಗೆ ಟೂರಿಸಂ ಸ್ಪಾಟ್ ಮಧ್ಯೆ ಇರುವಂತಹ ಒಂದು ಸುಂದರವಾದ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದ್ರೆ ಸಮೃದ್ಧ್ ಫಾರ್ಮ್ಸ್. ಸರ್, ಇಲ್ಲೇನೆ ಒಂದು ಫಾರ್ಮ್ಸ್ ಲ್ಯಾಂಡ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತೆ ಸರ್? ಮೇಡಮ್ ಅಂದ್ರೆ ಆಲ್ಮೋಸ್ಟ್ ಮೇಡಮ್ ನಾವು ಲೇಔಟ್ ಮಾಡ್ಬೇಕಂತಾನೆ ಬಂದ್ವಿ ಮೈಸೂರು ಕಡೆಗೆ. ಬಟ್ ಇಲ್ಲಿ ಬಂದಾಗ ಮೇಡಮ್ ಇದು ಟೌನ್ಗೆ ತುಂಬಾ ನಿಯರೆಸ್ಟ್ ಇತ್ತು. ಬಟ್ ಇದು ಫಾರ್ಮ್ ಲ್ಯಾಂಡ್ ಚೆನ್ನಾಗಿದೆ, ವೆದರ್ ಇದು ಅಂತೇಳಿ ನಾವು ಫಾರ್ಮ್ ಲ್ಯಾಂಡೇ ಮಾಡಿದ್ವಿ. ಬಟ್ ಆದ್ರೆ ಇದು ಟೌನ್ ಇಂದ ಜಸ್ಟ್ 3 ಕಿಲೋಮೀಟರ್ ಆದ್ರಿಂದ ಇದು ಲೇಔಟ್ ಮಾಡಬಹುದಾಯ್ತು ಮೇಡಮ್. ಬಟ್ ನಾವು ಮಾಡ್ಲಿಲ್ಲ. ಮರ ಗಿಡಗಳು ಇದೆ, ಇದ್ರ ಮಧ್ಯೆ ಫಾರ್ಮ್ ಲ್ಯಾಂಡೇ ಮಾಡ್ಬೇಕಂತ ಮಾಡಿದೀವಿ. ಆಲ್ಮೋಸ್ಟ್ ಇಲ್ಲಿಂದ 3 ಕಿಲೋಮೀಟರ್ ಮುಂದೆ ಹೋದ್ರೆ ಲೇಔಟ್ ಗಳಿದೆ ಮೇಡಮ್ ಇಲ್ಲಿ. ಓಕೆ. ಇದು ಕಂಪ್ಲೀಟ್ ಆಗಿ ಒಂದು ತೋಟ ತರ ಮಾಡೋಣ. ಖಂಡಿತ ಸರ್, ಆಲ್ರೆಡಿ ಗಿಡಗಳೆಲ್ಲ ಹಾಕಿದ್ರೆ ಹಣ್ಣೆಲ್ಲ ಬಿಟ್ಟಿದೆ. ಹೌದು ಮೇಡಮ್, ಖಂಡಿತ ಮೇಡಮ್. ಆಲ್ರೆಡಿ ನಮ್ದು 1 year ಆಯ್ತು ಮೇಡಮ್. ಎಲ್ಲ ಆಲ್ಮೋಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿ ಗಿಡಗಳು ಹಾಕಿ. ಸರ್, ಆಲ್ರೆಡಿ ಎಷ್ಟು ಪ್ಲಾಂಟೇಶನ್ ಮಾಡಿದ್ದೀರಾ ಸರ್? ಮೇಡಮ್ ಟೋಟಲ್ ಮೇಡಮ್ 11 acres 56 ಫ್ಲಾಟ್ಸ್ ಬರುತ್ತೆ. ಅದರಲ್ಲಿ ಮೇಡಮ್ ನಾವು ಅಂದ್ರೆ ಗಿಡಗಳು ಏನಪ್ಪಾ ಅಂದ್ರೆ ಒಂದು 30 ಗಿಡಗಳು ಹಾಕಿದ್ವಿ ಮೇಡಮ್ ಒಂದೊಂದು ಫ್ಲಾಟ್ಗೆ. ಮಹಾಗಣಿ 27 ಬರುತ್ತೆ. 2 ತೆಂಗು, 1 ಮಾವು. ಎಷ್ಟ ಬೇಕು ಅಂದ್ರೆ ಕಸ್ಟಮರ್ಸ್ ಬೇಕು ಅಂದ್ರೆ ಫ್ರೂಟ್ಸ್ ಗಿಡಗಳು ಹಾಕೊಡ್ತೀವಿ ಮೇಡಮ್. ಅಂದ್ರೆ ಇಲ್ಲಿ ನಾವು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಡಬಲ್ ಇನ್ಕಮ್ ಖಂಡಿತ ಮೇಡಮ್, ಲೈಫ್ ಲಾಂಗ್ ಇರುತ್ತೆ. ಅಂದ್ರೆ ಮಹಾಗನಿ ಗಿಡ ಹೇಳಿದ್ರಿ, ಮತ್ತೆ ಬೇರೆ ಬೇರೆ ತೆಂಗು ಗಿಡ ಹೇಳಿದ್ರಿ, ಇಲ್ಲಿ ಪಪ್ಪಾಯಿ ಗಿಡಗಳೆಲ್ಲ ಹಾಕಿದ್ರಿ, ತೇಗ ಹಾಕಿದ್ರಿ, ಸಿಲ್ವರ್ ಹಾಕಿದ್ರಿ, ಒಳ್ಳೆ ಕಾಸ್ಟ್ಲಿಯೆಸ್ಟ್ ಗಿಡ. ಅಂದ್ರೆ ಒಂದು 15-20 ವರ್ಷ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ಕೊಂಡು ಬಿಡ್ಕೊಂಡ್ರು ಕೂಡ ಡಬಲ್ ಇನ್ಕಮ್ ಬರುತ್ತೆ. ನಮ್ಗೆ ಬೇಕು ಅಂತ ಹೇಳಿದ್ರು ಕೂಡ ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು, ಮನೆ ಕಟ್ಟರ್ಗೂ ಕೂಡ ಯೂಸ್ ಮಾಡ್ಕೊಬಹುದು. ಹೌದು ಮೇಡಮ್. ಅಂದ್ರೆ ಈಗ ಆಲ್ಮೋಸ್ಟ್ ಮೇಡಮ್ ಈಗ ಒಂದು ಕೃಷಿ ಭೂಮಿ ತಗೋಬೇಕಂತ ಇರ್ತಾರೆ, ಅವರು ದೊಡ್ಡ ತಗೊಳಕಲ್ಲ, ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಇಲ್ಲೆಲ್ಲ ನಮ್ದೇ ಮೇಂಟೆನೆನ್ಸ್ ಇರುತ್ತೆ ಮೇಡಮ್. ತಕೊಂಡು ಒಂದು ಆಲ್ಮೋಸ್ಟ್ ಒಂದು 10% ಯೂಸ್ ಮಾಡ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ವೀಕ್ಲಿ 1 time ಬಂದು ಹೋಗ್ಬೋದು ಮೇಡಮ್. ಎಲ್ಲ ಎಂಟ್ರೆನ್ಸ್ ಆರ್ಚಿಂದ ಒಳಗಡೆ ಅಂತ ಹೇಳಿದ್ರೆ ಈ ರೋಡ್ ಎಷ್ಟು ಫೀಟ್ ಇದೆ ಸರ್? 30 feet ಇದೆ ಮೇಡಮ್ ಇದು. ಓಕೆ. ಇಂಟರ್ನಲ್ ರೋಡ್ ಎಷ್ಟು ಫೀಟ್ ಬಿಟ್ಟಿದ್ದೀರಾ? 25 feet ಮೇಡಮ್. ಓಕೆ. ಇಲ್ಲೊಂದು ಮನೆ ನೋಡ್ತಾ ಇದ್ದೀರಾ, ಇಲ್ಲಿ ಡೆಮೋಗ್ ಇಟ್ಟಿದ್ದೀರಾ ಅಥವಾ ನೆಕ್ಸ್ಟ್ ಫಾರ್ಮ್ ನ ತಗೊಂಡು ಇಲ್ಲಿ ಏನಾದ್ರು ಮನೆ ಕಟ್ಬೇಕು ಅಂದ್ರೆ ಅವ್ರಿಗೂ ಇದೇ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀರಾ ಅಥವಾ ನಿಮ್ದೇ ಓನ್ ಕಾನ್ಸೆಪ್ಟ್ ಸರ್? ಏನೆಲ್ಲ ಎಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಇಲ್ಲ ಮೇಡಮ್, ಆಲ್ಮೋಸ್ಟ್ ಈಗ ಫ್ಲಾಟ್ ಪರ್ಚೇಸ್ ಮಾಡ್ತಾರೆ, ಆಲ್ಮೋಸ್ಟ್ 10% ಯೂಸ್ ಮಾಡ್ಕೋಬಹುದು ಮೇಡಮ್ ಇದರಲ್ಲಿ. ಈಗ ಆಲ್ಮೋಸ್ಟ್ 6,000 ಸ್ಕ್ವೇರ್ ಫೀಟ್ ತಗೊಂಡ್ರೆ 600, 10,000 ಸ್ಕ್ವೇರ್ ಫೀಟ್ ತಗೊಂಡ್ರೆ 10% ಅಂದ್ರೆ 1,000 ಸ್ಕ್ವೇರ್ ಫೀಟ್. ಆದ್ರೆ ಮೇಡಮ್ ಈ ತರ ಮಾಡಲೋಸ್ ಮಾಡಿದೀವಿ. ಇದು ಡಿಫ್ರೆಂಟ್ ಬೇರೆ ಬೇರೆ ತರ ಇದೆ ಮೇಡಮ್. ಯಾವ್ದು ಬೇಕು ಆ ತರ ಮಾಡ್ಕೊಡ್ತೀವಿ. ಅಂದ್ರೆ ಅವರು ಇವಾಗ ಕಸ್ಟಮರ್ ಇಲ್ಲಿ ಲ್ಯಾಂಡ್ ತಗೊಂಡು ನಮ್ಗೆ ಇದೇ ತರ ಮನೆ ಬೇಕು ಅಂತ ಹೇಳಿ ಅವರ ಕಾನ್ಸೆಪ್ಟ್ ತರನೇ ನೀವು ಮನೇನ ಕಟ್ಕೊಡ್ತೀರಾ? ಖಂಡಿತ ಮೇಡಮ್, ಮಾಡ್ಕೊಡ್ತೀವಿ. ಒಂದ್ ಸೈಡ್ ತಗೊಳ್ಳೋ ಜಾಗದಲ್ಲಿ ಇಲ್ಲಿ ಗುಂಟೆ ಗಟ್ಲೆ ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದು. ಖಂಡಿತ ಮೇಡಮ್. ಏನಂದ್ರೆ ಮೇಡಮ್ ಈಗ 5.5 ಗುಂಟೆಸ್ ಅಂತ 6,000 ಸ್ಕ್ವೇರ್ ಫೀಟ್ ಬರುತ್ತೆ. 30-40 ಲೆಕ್ಕಕ್ಕೆ 5 ಸೈಟ್ ಬರುತ್ತೆ ಮೇಡಮ್. ಈಗ 1 ಸೈಟ್
ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇಲ್ಲ 5 ಸೈಟ್ ಬರುತ್ತೆ ಮೇಡಮ್. ಏನೆಲ್ಲ ಇಮ್ಯುನಿಟೀಸ್ ಕೊಟ್ಟಿದ್ದೀರಾ, ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀರಾ? ಟೋಟಲ್ ಮೇಡಮ್ ಗೇಟೆಡ್ ಕಮ್ಯುನಿಟಿ ಆಗಿದೆ ನಮ್ಮದು. ರೋಡ್ಸು, ಡ್ರೈನೇಜು, ಎಲೆಕ್ಟ್ರಿಕಲ್, ವಾಟರ್ ಕನೆಕ್ಷನ್, ಪ್ಲಾಂಟೇಶನ್ ಮಾಡಿದ್ದೀವಿ, ಮತ್ತು ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ಇಂಡೋರ್ ಗೇಮ್ಸ್ ಆಲ್ಮೋಸ್ಟ್ ಎಲ್ಲ ಇದೆ ಮೇಡಮ್. ಅಂದ್ರೆ ರೆಸಾರ್ಟ್ ತರ ಫೀಲ್ ಆಗ್ತಾ ಇದೆ, ಯಾವ್ದೋ ತೋಟಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಾ ಖಂಡಿತ ಇಲ್ಲ. ಮೇಡಮ್, ಹೌದು ಮೇಡಮ್. ಹಾಗಾದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡ್ಬೋದು, ನಮ್ಮ ವೀಕ್ಷಕರಿಗೆಲ್ಲ madam. ತೋರಿಸಬಹುದು, ಎಲ್ಲ ರೆಡಿ ಇದೆ, ಎಲ್ಲ 100% ರೆಡಿ ಇದೆ ಮೇಡಮ್. ಇಲ್ಲಿ ಲ್ಯಾಂಡ್ ತಗೊಂಡ್ರೆ ಆರಾಮಾಗಿ ಮನೆ ಕಟ್ಕೊಬಹುದು, ಖಂಡಿತ ಮೇಡಮ್. ಮನೆ ಕಟ್ಕೊಂಡು ತೋಟನೂ ಮಾಡ್ಕೊಬಹುದು. ಓಕೆ, ಇಲ್ಲಿ ಎಕ್ಸ್ಟ್ರಾ ಸಪೋಟ ಗಿಡ ಎಲ್ಲ ಹಾಕಿದ್ದೀರಾ ಸರ್? ಇದು ಒಂದು ಮಾಡಲ್ ತರ ಹಾಕಿದೆ ಮೇಡಮ್. ಇದು ಈ ತರ ಬೇಕು ಅಂದ್ರೆ ನಾವು ಹಾಕೊಡ್ತೀವಿ ಮೇಡಮ್. ಸರ್ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್? ಇವಾಗ ಕೃಷಿ ಭೂಮಿ ಅಂತ ಬಂದಾಗ ಯಾರಾದ್ರೂ ತೋಟಕ್ಕೇನೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ನೀರ್ ಇರ್ಬೇಕಲ್ಲ ಸರ್, ಹೇಗಿದೆ ಸರ್? ಮೇಡಮ್ ಅಂದ್ರೆ ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಲ್ಯಾಂಡ್ ಇಂದ 1 ಕಿಲೋಮೀಟರ್ ಇಂದ ಲಕ್ಷ್ಮಣ ತೀರ್ಥ ನದಿ ಬರುತ್ತೆ ಮೇಡಮ್. ಹಾಗಾಗಿ ಮೇಡಮ್ ಇಲ್ಲಿ ನಮ್ದು ನೀರ್ ಸೋರ್ಸಸ್ ಚೆನ್ನಾಗಿದೆ ಮೇಡಮ್. ಆಲ್ಮೋಸ್ಟ್ ಇಲ್ಲೆಲ್ಲ ಒಂದು 250 ಕೆಲ್ಲ ನೀರು ಬರುತ್ತೆ ಮೇಡಮ್. ನಮ್ದೆಲ್ಲ ಏನ್ ಸಮಸ್ಯೆ ಇಲ್ಲ ಮೇಡಮ್. ಅಂದ್ರೆ ಕೃಷಿ ಮಾಡ್ಬೇಕು ಅನ್ನೋರಿಗೆ ಬೆಸ್ಟ್ ಪ್ಲೇಸ್. ಆಲ್ರೆಡಿ 3 ಬೋರ್ ಇದೆ, ನೀರ್ದೇನು ಸಮಸ್ಯೆ ಏನಿಲ್ಲ ಮೇಡಮ್. ಏನೆಲ್ಲ ಮರಗಳನ್ನ ಪ್ಲಾಂಟೇಶನ್ ಮಾಡಿದಿರಾ, ತೋರಿಸಬಹುದಾ ಸರ್? ಮೇಡಮ್ ಅಂದ್ರೆ ಇಲ್ಲಿ ಮೇಡಮ್ ಇಲ್ಲಿ ಮ್ಯಾಂಗೋ ಹಾಕಿದೀವಿ, ಮಹಾಗಣಿ ಇದೆ, ಮತ್ತೆ ತೆಂಗಿದೆ ಮೇಡಮ್ ಎಲ್ಲ, ಮತ್ತೆ ಆ ಕಡೆ ಫ್ರೂಟ್ಸ್ ಗಿಡಗಳೆಲ್ಲ ಹಾಕಿದೀವಿ ಮೇಡಮ್. ಈಗ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ 30-40 ಖಾಲಿ ಬಿಟ್ಟಿದ್ದೀವಿ. ಬೇಕಾದ್ರೆ ಒಂದು ಕಾಟೇಜು ಮಾಡ್ಕೋಬಹುದು ಮೇಡಮ್. ಅವ್ರ ಇಷ್ಟ, ಆ ತೋಟ ತರ ಯೂಸ್ ಮಾಡ್ಕೊಂಡು ತೋಟದ ಮಧ್ಯದಲ್ಲಿ ಮನೇನಾದ್ರೂ ಯೂಸ್ ಮಾಡ್ಕೊಬಹುದು. ಎಷ್ಟು ಸೈಟ್ ಸೇಲ್ ಆಗಿದೆ ಸರ್? ಎಷ್ಟು ಸೈಟ್ ಇವಾಗ ಅವೈಲೇಬಲ್ ಇದೆ? ಮೇಡಮ್ ಆಲ್ಮೋಸ್ಟ್ 50% ಸೇಲ್ ಆಗಿದೆ ಮೇಡಮ್. ನಮ್ದು ಇನ್ನು 50% ಮಾತ್ರ ಅವೈಲೇಬಲ್ ಇದೆ ಸರ್. ಕ್ಲಬ್ ಹೌಸ್ ಅಂತ ಹೇಳಿದ್ರಲ್ಲ, ನೋಡೋಣ. ಖಂಡಿತ ಮೇಡಮ್, ಬನ್ನಿ ಮೇಡಮ್. ಅಂದ್ರೆ ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಬೆಳೆನ ನಾವಿಲ್ಲಿ ನೋಡಬಹುದು. ಖಂಡಿತ ಮೇಡಮ್, ಹೌದು ಮೇಡಮ್. ಇದೆ ಮೇಡಮ್ ಕ್ಲಬ್ ಹೌಸ್ ಮೇಡಮ್. ಓ, ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾರೋ ಸ್ವಿಮ್ ಮಾಡ್ತಾ ಇದಾರೆ. ಸ್ವಿಮ್ಮಿಂಗ್ ಪೂಲ್ ರೆಡಿ ಇದೆ ಮೇಡಮ್ ಆಲ್ರೆಡಿ. ಓಕೆ, ಕ್ಲಬ್ ಹೌಸ್ ಅಲ್ಲಿ ಏನೆಲ್ಲ ಇಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಮೇಡಮ್ ಇಂಡೋರ್ ಗೇಮ್ಸ್ ಅಂದ್ರೆ ಮೇಡಮ್ ಆಲ್ಮೋಸ್ಟ್ ಆಕ್ಟಿವಿಟೀಸ್ ಅಂದ್ರೆ ಮೇಡಮ್ ಟೇಬಲ್ ಟೆನ್ನಿಸ್, ಚೆಸ್, ಕ್ಯಾರಮ್ ಬೋರ್ಡ್ ಎಲ್ಲ ಆಲ್ಮೋಸ್ಟ್ ಬರುತ್ತೆ ಮೇಡಮ್. ಎಲ್ಲ ಮೇಡಮ್ ಇದು ಇಂಡೋರ್ ಗೇಮ್ಸ್. ಖಂಡಿತ ಮೇಡಮ್. ಓಕೆ, ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಮೇಡಮ್ ಇಲ್ಲಿ. ಹಾ ಮೇಡಮ್. ಕಿಡ್ಸಿಗೆ ಸಪರೇಟ್ ಮತ್ತೆ ದೊಡ್ಡವರಿಗೆ ಸಪರೇಟ್ ಮಾಡಿದೀರಾ? ಓ, ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಸರ್. ಈ ಕಡೆ ಮೇಡಮ್ ಇದು ಡೈನಿಂಗ್ ಹಾಲ್ ಅಂತ ಮಾಡಿದ್ವಿ ಮೇಡಮ್. ಇದು ಕ್ಲಬ್ ಹೌಸ್ ಒಳಗಡೆ ಆಲ್ಮೋಸ್ಟ್ ಈಗ ಕಿಚನ್ ಇರಲೇಬೇಕು ಮೇಡಮ್. ಈ ಕಡೆ ಕಿಚನ್, ಈ ಕಡೆ ಡೈನಿಂಗ್ ಹಾಲ್ ಮಾಡಿದೀವಿ. ಓಕೆ, ಇಲ್ಲಿ ಎಲ್ಲ ಗೆಟ್ ಟುಗೆದರ್ ಮಾಡ್ಬೋದು ಆರಾಮಾಗಿ. ಏನಾದ್ರೂ ಇವೆಂಟ್ ಇದ್ರೆ, ಅವ್ರ ಮನೆಗಳ ಫಂಕ್ಷನ್ ಇದ್ರೆ, ತೋಟದ ಮಧ್ಯದಲ್ಲಿ. ಇವಾಗ ಟ್ರೆಂಡ್ ಅಲ್ವಾ ಸರ್? ಯಾವ್ದೊಂದು ಫ್ರೆಂಡ್ ತೋಟಕ್ಕೆ ಹೋಗ್ತಾರೆ, ಇಲ್ಲ ಅಂತ ಹೇಳಿ ಯಾವ್ದಾದ್ರು ರೆಸಾರ್ಟ್ಗೆ ಹೋಗ್ತಾರೆ, ಏನಾದ್ರು ಫಂಕ್ಷನ್ ಮಾಡ್ಬೇಕು ಅಂತ ಹೇಳಿದಾಗ, ಬರ್ಡೇ ಅಥವಾ ಯಾವ್ದಾದ್ರು ಆನಿವರ್ಸರಿ ಅಥವಾ ಏನಾದ್ರು ಸ್ಪೆಷಲ್ ಡೇ ಇದ್ದಾಗ, ಅಥವಾ ಫ್ರೆಂಡ್ಸು ಫ್ಯಾಮಿಲಿ ಏನಾದ್ರು ಗೆಟ್ ಟುಗೆದರ್ ಆಗ್ಬೇಕು ಅಂತ ಹೇಳಿದಾಗ, ₹1,000, ಒಂದು 10,000, 20,000, ಒಂದೊಂದ್ಸಲ 1 ಲಕ್ಷ ಖರ್ಚು ಮಾಡ್ಕೊಂಡೆಲ್ಲ ಗೆಟ್ ಟುಗೆದರ್ ಆಗ್ತಾರೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ನೀವು ಗೆಟ್ ಟುಗೆದರ್ ಆಗ್ಬೋದು, ಪಾರ್ಟಿ ಮಾಡ್ಬೋದು, ಸೆಲೆಬ್ರೇಷನ್ ಮಾಡ್ಬೋದು. ಚೆನ್ನಾಗಿದೆ ಸರ್. ಅವರು ಕೂಡ ಓನ ಕುಕ್ಕು ಕೂಡ ಮಾಡ್ಕೊಬಹುದು, ಅಡಿಗೆ ಏನಾದ್ರು ಅವ್ರು ಬಂದಾಗೆಲ್ಲ. ಆಲ್ಮೋಸ್ಟ್ ಮೇಡಮ್ ಇಲ್ಲಿ ಕಿಚನ್ ಇದೆ, ಡೈನಿಂಗ್ ಹಾಲ್, ಆ ಕಡೆ ವಾಶ್ರೂಮ್ ಬರುತ್ತೆ, ಆ ಕಡೆ ಆಲ್ಮೋಸ್ಟ್ ಫುಲ್ ಸ್ವಿಮ್ಮಿಂಗ್ ಇದೆ ಮೇಡಮ್. ಅಲ್ಲಿ ಡ್ರೆಸ್ ಚೇಂಜಿಂಗ್ಸ್ ಆಲ್ಮೋಸ್ಟ್ ಎಲ್ಲ ಇದೆ ಮೇಡಮ್. ಫೆಸಿಲಿಟೀಸ್ ಮೇಡಮ್ ಇಲ್ಲಿ. ಅಂದ್ರೆ ರೆಸಾರ್ಟ್ ಅಲ್ಲಿ ಯಾವ ರೀತಿ ಮೇಂಟೈನ್ಸ್ ಮಾಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಸಮೃದ್ಧ ಫಾರ್ಮ್ಸ್ ಅಲ್ಲಿ ಮೇಂಟೈನ್ ಮಾಡಿರೋದು ನೀವು ನೋಡ್ಬೋದು. ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ, ತುಂಬಾ ಜನ ಇಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಸ್ವಿಮ್ಮಿಂಗ್ ಕೂಡ ಒಂದು ಕಿಡ್ ಮಾಡ್ತಾ ಇದೆ, ಆದ್ರೂ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಸಪ್ರೇಟ್ ಆಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಸ್ವಿಮ್ಮಿಂಗ್ ಆದ ನಂತರ, ಅದ್ರ ಜೊತೆಗೆ ಸಪ್ರೇಟ್ ಆಗಿ ಲೇಡೀಸಿಗೆ ಜೆಂಟ್ಸ್ಗೆ ವಾಶ್ರೂಮ್ ಇದೆ. ಮತ್ತೆ ಇಲ್ಲಿ ಬಂತು ಅಂತ ಹೇಳಿದ್ರೆ, ಹೇಳಿದ್ನಲ್ಲ 4-5 ಜನ ಅಥವಾ 16 ಜನ, ಎಷ್ಟು ಜನ ಬಂದ್ರು ಕೂಡ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು, ಮಾತುಕತೆ ಹಟ್ ಎಲ್ಲ ಮಾಡ್ಕೊಂಡು. ಸರ್, ನನ್ಗೆ ಇವಾಗ ನಿಮ್ದು ಮಾಡೆಲ್ ಹೌಸ್ ತೋರಿಸ್ಬೇಕು ಮೇಡಮ್. ಈಗ ಆಲ್ಮೋಸ್ಟ್ ಮೇಡಮ್ ಡೈನಿಂಗ್ ಹಾಲ್, ಟಿವಿ ಇದೆ ಮೇಡಮ್. ಕಸ್ಟಮರ್ಸ್ ಬಂದ್ರು ಆರಾಮಾಗಿ ಕುತ್ಕೋಬೋದು. ಸೋಫಾ ಸೆಟ್ ಹಾಕಿದ್ವಿ, ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಈಗ ಬೆಂಗಳೂರು ಅಂದ್ರೆ ಮೇಡಮ್ ವರ್ಕ್ ಫುಲ್ ಎನಿ ಟೈಮ್ ವರ್ಕ್ ಇರುತ್ತೆ. ಮೈಸೂರು, ಬೆಂಗಳೂರೆಲ್ಲ ನಮ್ದು ಅಂತ ಒಂದು ಫಾರ್ಮ್ ಲ್ಯಾಂಡ್ ತಗೊಂಡು ಇಲ್ಲಿ ಬಂದು ಸ್ವಂತ ಒಂದು ಮಾಡ್ಕೊಂಡು, ಕೃಷಿ ಭೂಮಿ ಮಾಡ್ಕೊಂಡು, ಕೃಷಿ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಬಂದು ಇತ್ಕೊಂಡು ಫ್ಯಾಮಿಲಿ ವೀಕ್ಲಿ 1 ಟೈಮ್. ಯಾಕೆಂದರೆ ಬೆಂಗಳೂರು ಬಿಸಿನಲ್ಲಿ ಮೇಡಮ್ ಫ್ರೀ ಇರಲ್ಲ. ಆಲ್ಮೋಸ್ಟ್ ಲಾಂಗ್ ಡ್ರೈವ್, ಆಲ್ಮೋಸ್ಟ್ ಟೂರಿಸಂ ಪ್ಲೇಸ್. ಇಲ್ಲಿ ಬಂದು ಉಳ್ಕೊಂಡ್ರೆ ಆಲ್ಮೋಸ್ಟ್ ಸುತ್ತ ಮೇಡಮ್ 3 ಡೇಸ್ ನಾವು ಇಲ್ಲಿ ಕವರ್ ಮಾಡ್ಬೋದು ಅಂತ ಪ್ಲೇಸ್ಗಳಿವೆ ಮೇಡಮ್ ಈ ಕಡೆ ಎಲ್ಲ. ಅಂದ್ರೆ ನೀವು ಹೇಳೋ ಲೆಕ್ಕಾಚಾರದಲ್ಲಿ ಇವಾಗ ವೀಕೆಂಡ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೊರಗಡೆ ಹೋಗ್ತೀವಿ. ಅಂದ್ರೆ ಬೆಂಗಳೂರಲ್ಲಿ ಮತ್ತೆ ಮೈಸೂರು, ಬೆಂಗಳೂರು, ಬೇರೆ ಬೇರೆ ಮೆಟ್ರೋ ಸಿಟಿ ಆಗಿರ್ಬೋದು, ಇದ್ದು ಸೋಮವಾರದಿಂದ ಶುಕ್ರವಾರದವರೆಗೂ ತುಂಬಾ ಕೆಲಸ ಮಾಡಿ ತುಂಬಾ ಟೈರ್ಡ್ ಆಗಿರುತ್ತೆ. ನಮಗೂ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ನೇಚರ್ ಮಧ್ಯದಲ್ಲಿ ಹೋಗ್ಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವ್ರ ಫ್ಯಾಮಿಲಿ ಜೊತೆ ಇರ್ಬೇಕು ಅಂತ ಹೇಳಿ ಕನಿಷ್ಠ ಅಂದ್ರೂ ಕೂಡ ಒಂದು 16,000 ಖರ್ಚಾಗುತ್ತೆ ಸರ್. ಫ್ಯಾಮಿಲಿ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ ಅಂತ ಹೇಳಿದಾಗ, ಅದೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲ್ಯಾಂಡ್ ಅವ್ರಿಗಾಗುತ್ತೆ, ಒಂದು 10 ಹಣ್ಣಿನ ಗಿಡಗಳು ಅವ್ರಿಗಾಗುತ್ತೆ, ಅದ್ರ ಜೊತೆಗೆ ಡಬಲ್ ಇನ್ಕಮು ಬರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು. ನಮ್ದು ಅಂತ ಒಂದು ಸ್ವಂತ ಜಮೀನು ಇರುತ್ತೆ. ಇವಾಗಲೇ ಯೋಚನೆ ಮಾಡಿ, ನಿಮ್ಮ ಜೀವನ ಸಮೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಸಮೃದ್ಧ ಫಾರ್ಮ್ಸ್ಗೆ ಬನ್ನಿ. ಸ್ನೇಹಿತರೆ, ನನ್ನಿಂದ ನೋಡ್ತಾ ಇದ್ದೀರಲ್ಲ ಮಾಡೆಲ್ ಹೌಸ್, 5.5 ಗುಂಟೆಲಿ ಬ್ಯೂಟಿಫುಲ್ ಆದಂತ ಒಂದು ಹೌಸ್ ನ ರೆಡಿ ಮಾಡಿದ್ದಾರೆ. ಈ ಮನೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಸರ್. ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ? ಮೇಡಮ್ ಬನ್ನಿ ಮೇಡಮ್. ಓ, ಇಲ್ಲೆಲ್ಲ ಶೋ ಗಿಡಗಳೆಲ್ಲ ಹಾಕಿದ್ದೀರಾ ಮೇಡಮ್. ಆಲ್ಮೋಸ್ಟ್ ಇದು 5.5 ಕ್ವಿಂಟಲ್ ಮಾಡಿದೀವಿ. 5.5 ಕ್ವಿಂಟಲ್ ಮೇಡಮ್ ಇಲ್ಲೇನಪ್ಪ ಅಂದ್ರೆ ಗಿಡಗಳು ಹಾಕಿಲ್ಲ, ಜಾಸ್ತಿ ಪ್ಲಾಂಟೇಶನ್ ಮಾಡ್ಕೊಂಡಿಲ್ಲ ನಾವು. ಹಣ್ಣಿನ ಗಿಡಗಳು, ಗ್ರಾಸ್ಗಳು ಹಾಕಿದ್ವಿ. ಎಲ್ಲ ಕಡಿಮೆ ಖರ್ಚು ಮೇಡಮ್. ಇದು ಇಷ್ಟ ಹಾಕಿರ್ತೀವಿ. ಕೆಲವ್ರು ಏನ್ ಮಾಡ್ತಾರೆ, ಗಿಡಗಳು ಬೇಡ ಸರ್ ನಮ್ಗೆ, ಆರಾಮಾಗಿ ಫ್ರೀ ಆಗಿರ್ಬೇಕು ಅಂತಾರೆ. ಅದಕ್ಕೆ ಮೇಡಮ್ ಈ ತರ ಒಂದು ಮಾಡಿದೀವಿ. ಬೇಕು ಅಂದ್ರೆ ಈ ತರನು ಮಾಡ್ಕೋಬಹುದು ಮೇಡಮ್.
ಇಲ್ಲಿ ಆಲ್ಮೋಸ್ಟ್ ನಾವು ಮಹಾಗಣಿ, ಮಾವು, ತೆಂಗು ಏನು ಹಾಕಿಲ್ಲ, ಓನ್ಲಿ ಫ್ರೂಟ್ಸ್ ಗಿಡಗಳು ಹಾಕೊಂಡು ಲಾನ್ ಮೇಂಟೆನೆನ್ಸ್ ಮಾಡ್ಕೊಂಡು ಒಂದು ಮಾಡಲ್ ಹೌಸ್ ಮನೆ ಮಾಡಿದ್ವಿ ಮೇಡಮ್. ಇದು ಸರ್ ಏನ್ ಬಜೆಟ್ ಅಲ್ಲಿ ಆಯ್ತು ಸರ್ ಮನೆ? ಮೇಡಮ್ ಆಲ್ಮೋಸ್ಟ್ ಮೇಡಮ್ ಇದು ಕಾಟೇಜ್ ಅಂದ್ರೆ 15 lakhs ಇಂದ 20 lakhs ವರೆಗೂ ಮಾಡ್ಬೋದು. ಅಂದ್ರೆ ಅವ್ರು ಯಾವ ತರ ಕೇಳ್ತಾರೆ ಕ್ವಾಲಿಟಿ ಅದ್ರ ಮೇಲೆ ಮಾಡ್ಬೋದು ಮೇಡಮ್. ಓಕೆ ಸರ್, ಇದಕ್ಕೆ ಮೇಡಮ್ ಇದಕ್ಕೆ ಆಲ್ಮೋಸ್ಟ್ ಒಂದು 20 lakhs ಆಗಿದೆ ಮೇಡಮ್. ಇದು ಅಂದ್ರೆ ಯಾಕೆಂದ್ರೆ ಇದು ಸ್ವಲ್ಪ ನಾವು ಜಾಸ್ತಿ ಇದು ಮಾಡಿದ್ದೀವಿ, ಮೇಂಟೆನೆನ್ಸ್ ಆಗಿದೆ ಸರ್ ಮೇಡಮ್. ಓಕೆ, ಹೇಗಿದೆ ಸರ್? ಎಷ್ಟು ರೂಮ್ ಕೊಟ್ಟಿದ್ದೀರಾ ಮೇಡಮ್? ಇದೇನ್ ಮಾಡಿದೀವಿ ಅಂದ್ರೆ ಆಲ್ಮೋಸ್ಟ್ ನಾವು ಡಬಲ್ ರೂಮ್ 2 ಮಾಡಿದ್ವಿ ಮೇಡಮ್ ಅಷ್ಟೇನೆ, ಪ್ಲಸ್ ಬಾಲ್ಕನಿ ಮಾಡಿದ್ವಿ ಮೇಡಮ್ ಅಷ್ಟೇ. ಓ, ಬಾಲ್ಕನಿ ಇದೆಯಾ? ಓಕೆ, ನೋಡೋಣ ಸರ್. ಓ, ಹೊರಗಡೆ ಒಂದು ಸಿಟ್ಔಟ್ ಏರಿಯಾ ಕೊಟ್ಟಿದ್ದೀರಾ, ಆರಾಮಾಗಿ ಇಲ್ಲಿ ಕುತ್ಕೊಬಹುದು. ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ದು ಸಮೃದ್ಧ ಫಾರ್ಮ್ದು ಒಂದು ನಕಾಶೆ ಇದೆ, ಎಲ್ಲ ನೋಡ್ಬೋದು ಎಷ್ಟಿದೆ ಅಂತೆಲ್ಲ ಹೇಳಿ. ನಾವಿವಾಗ ನಿಂತಿರೋದು ಎಲ್ಲಿ ಸರ್? ಆಲ್ಮೋಸ್ಟ್ ಮೇಡಮ್ ನಾವು ಸೈಟ್ ನಂಬರ್ 17 ಅಲ್ಲಿ ಇದೀವಿ ಮೇಡಮ್. ನಾವು ಓಕೆ, ಇಲ್ಲಿದೆ ನೋಡಿ ಮೇಡಮ್. ಸರ್ ಇವಾಗ ನೀವು ಸೇಲ್ ಆಗಿದೆ ಅಂತ ಹೇಳಿದ್ರೆ 50% ಯಾವ ಭಾಗ ಸೇಲ್ ಆಗಿದೆ ಸರ್? ಇವಾಗ ಯಾವ ಭಾಗ ಇದೆ ಸರ್? ಮೇಡಮ್ ಇಲ್ಲಿ ಆಲ್ಮೋಸ್ಟ್ ನಮ್ದು ಈಸ್ಟ್ ವೆಸ್ಟ್ 2 ಮಾಡಿದೀವಿ, ಬಟ್ ಅದ್ರ ಸಮೂಹವಾಗಿ ಹೋಗಿದೆ ಮೇಡಮ್. ಈಸ್ಟ್ ವೆಸ್ಟ್ 2 ನಮ್ದು ಅವೈಲೇಬಲ್ಸ್ ಇದೆ ಮೇಡಮ್. ಓಕೆ, ಇವಾಗ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದಾಗ ಇಲ್ಲೂ ಕೂಡ ಕಾರ್ನರ್ ಕಾನ್ಸೆಪ್ಟ್ ಬರುತ್ತೆ ಸರ್? ಖಂಡಿತ ಮೇಡಮ್, ಇದ್ದೇ ಇರುತ್ತೆ ಮೇಡಮ್. ಕಾರ್ನರ್ ಲ್ಯಾಂಡ್ ಕೂಡ ಅವೈಲೇಬಲ್ ಇದೆ? ಖಂಡಿತ ಇದೆ ಮೇಡಮ್. ಸರ್ ಇಲ್ಲಿ 2 ಡೋರ್ ಕೊಟ್ಟಿದ್ದೀರಲ್ಲ ಮೇಡಮ್? ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಆಲ್ಮೋಸ್ಟ್ 20-40 ಅಲ್ಲಿ ತಗೊಂಡಿದೀವಿ ಮೇಡಮ್. ಇದು ಇಲ್ಲಿ ಈ ಕಡೆ ಡಬಲ್ ಕಟ್ ಮಾಡಿದ್ವಿ ಮೇಡಮ್. ಇದು ಬನ್ನಿ ಮೇಡಮ್ ನೋಡೋರಿ ಬೇಕಾದ್ರೆ. ಇದ್ರಲ್ಲಿ ಮೇಡಮ್ ಈ ಕಡೆ ಡಬಲ್ ಕಟ್ ಮಾಡಿದ್ವಿ ಮೇಡಮ್. ಇದು ವಿತ್ ವಾಶ್ರೂಮ್ ಸೇರ್ಸ್ ಬರುತ್ತೆ ಮೇಡಮ್, ಅಟ್ಯಾಚ್ ಮೇಡಮ್. ಇದು ಓಕೆ, ಬಂದ್ರೆ ಆರಾಮಾಗಿ ಉಳ್ಕೊಬಹುದು ಮೇಡಮ್. ಇದು ಬಂದು ಸಿಂಗಲ್ ರೂಮ್ ಮೇಡಮ್. ಇದು ಸಿಂಗಲ್ ಕಟ್ ಮಾಡಿದೀವಿ. ಬೇಕು ಅಂದ್ರೆ ಆ ಮೂಲೆ ಮೇಡಮ್ ಜಸ್ಟ್ ಕಿಚನ್ ಮಾಡ್ಕೋಬಹುದು. ನಾವು ಕಿಚನ್ ಮಾಡಿಲ್ಲ ಮೇಡಮ್ ಇಲ್ಲಿ. ಓಹ್, ಇಲ್ಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಕಿಚನ್ ಮಾಡ್ಕೊಬಹುದು. ಅದೇ ಮೇಡಮ್, ಇದೆ ಮೇಡಮ್ ಬಾಲ್ಕನಿ ಫುಲ್ ಬಿಟ್ಟಿದೆ ಮೇಡಮ್. ಓ, ಇಷ್ಟು ದೊಡ್ಡ ವರಾಂಡ. ಹೌದು ಮೇಡಮ್. ನೋಡಿ, ಇವಾಗ ವರಾಂಡದ ಕಾನ್ಸೆಪ್ಟೇ ಇಲ್ಲ. ಏನು ಗೊತ್ತಾ, ಇವಾಗ ಅಡಿ ಲೆಕ್ಕ, ಅಡಿನೂ ಬಿಟ್ರೆ ಎಲ್ಲಪ್ಪ ದುಡ್ಡೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಇಷ್ಟೊಂದು ವರಾಂಡ ಸಿಕ್ಕಿದೆ ನೋಡಿ. ಸರ್ ಈ ಬ್ಯೂಟಿಫುಲ್ ನೇಚರ್ ಎಷ್ಟು ದುಡ್ಡು ಕೊಟ್ರು ಕೂಡ ಮೆಟ್ರೋ ಸಿಟಿ ಸಿಗಲ್ವಲ್ಲ ಸರ್? ಹೌದು, ಖಂಡಿತ ಮೇಡಮ್. ಯಾಕೆಂದ್ರೆ ಮೇಡಮ್ ಈಗ ನಾವು ತುಂಬಾ ಬಿಸಿ ಇರ್ತೀವಿ, ನಮಗೆ ಫ್ರೀ ಸಿಗಲ್ಲ. ವೀಕೆಂಡ್ ಅಲ್ಲಿ ಬಂದ್ರೆ ಮೇಡಮ್ ಇಲ್ಲಿ ಆರಾಮಾಗಿ ಒಂದು 2 days ಇದ್ದು ಹೋಗ್ಬೋದು. ಪ್ರತಿಯೊಬ್ರು ಕನ್ಸು ಅದಾಗಿರುತ್ತೆ ಸರ್, ಒಂದು ಸೈಡ್ ತಗೋಬೇಕು, ಒಂದ್ ಮನೆ ಮಾಡ್ಬೇಕು ಅಂತ ಹೇಳಿ. ಇವಾಗ ಒಂದು ಹೊಸ ಟ್ರೆಂಡ್ ಆಗಿದೆ. ಮತ್ತೆ ಮರಳಿ ಕೃಷಿ ಭೂಮಿಗೆಲ್ಲ ಬರ್ತಾ ಇದಾರೆ. ಆದ್ರೆ ಎಲ್ಲಿ ನೋಡಿದ್ರು ಕೃಷಿ ಭೂಮಿ ಸಿಗ್ತಾ ಇಲ್ಲ. ದುಡ್ಡು ಕೊಡಕ್ಕೆ ಜನ ರೆಡಿ ಇದಾರೆ. ಅರೆ, ಬ್ಯೂಟಿಫುಲ್ ನೇಚರ್ ಅಲ್ಲಿ ಇರುವಂತ ಸುಂದರವಾದಂತ ಒಂದು ಲ್ಯಾಂಡ್ ಸಿಗ್ತಾ ಇದೆ ಅಂತ ಹೇಳಿ ಡೌಟ್ ಆಗಿದೆ. ಬಟ್ ನೀವ್ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಲಕ್ಷ್ಮಣ ತೀರ್ಥ ನದಿ ಇದೆ, ಜಸ್ಟ್ 1 ಕಿಲೋಮೀಟರ್ ಇದೆ ಅಂತ ಹೇಳಿ. ಇಲ್ಲಿ ಕೃಷಿ ಮಾಡೋರಿಗೆ ಹೇಳಿ ಮಾಡಿಸ್ದಂಗಿದೆ. ಇಲ್ಲಿ ಸುತ್ತ ನೀವು ಇಲ್ಲಿ ಹಾಕಿರೋಂತ ಮರಗಿಡಗಳನ್ನೇ ನೋಡ್ಬೋದು. ನಾನಲ್ಲಿ ನೋಡ್ದೆ, ವಾಕಿಂಗ್ ಲೈನ್ ಅಲ್ಲಿ ಬಿಟ್ಟಿದಾರಲ್ಲ, ಅಲ್ಲಿ ನೋಡಿದಾಗ ಎಲ್ಲ ಗಿಡಗಳು ಅಂತ ಹೇಳಿದ್ರೆ ನೋಡ್ತಾ ಇದೀರಲ್ಲ ನೀವು, ಪಪ್ಪಾಯಿ ಗಿಡದಲ್ಲಿ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ಹೇಳಿ. ತುಂಬಾ ಪಪ್ಪಾಯಿ ಗಿಡಗಳು ಮಾಡಿರೋ ತೇಗ, ಸಿಲ್ವಾರ, ಮಾವು, ಸಪೋಟ, ಅದ್ರ ಜೊತೆಗೆ ಅಡಿಕೆ ಮತ್ತೆ ಮಹಾಗನಿ ಗಿಡಗಳು. ಡಬಲ್ ಇನ್ಕಮ್ ಬರುತ್ತೆ ಸರ್. ಎಷ್ಟು ಸರ್ ಇವಾಗ ಸ್ಕ್ವೇರ್ ಫೀಟ್? ಸ್ಕ್ವೇರ್ ಫೀಟ್ ಬಂದು 599 rupees ಇದೆ ಮೇಡಮ್. 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಎಷ್ಟು ಗುಂಟೆ ಸಿಗುತ್ತೆ ಸರ್ ಅವ್ರಿಗೆ? ಮೇಡಮ್ ಅಂದ್ರೆ ಈಗ ನಾವು 5.5 ಗುಂಟೆ 6,000 ಅಡಿ ಬರುತ್ತೆ. 599 ಅಂದ್ರೆ 36 ಲಕ್ಷ ಆಗುತ್ತೆ ಮೇಡಮ್. ಈಗ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಾವು ಒಂದು 25 rupees ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. ಓಕೆ, ಪರ್ ಸ್ಕ್ವೇರ್ ಫೀಟ್ 25. ಓಹೋ, ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಯಾಕೆಂದ್ರೆ ಕೃಷಿ ಮಾಡಬೇಕು ಅನ್ನೋದು ಪ್ರತಿಯೊಬ್ರು ಕನಸಾಗಿರುತ್ತೆ. ಕೃಷಿ ಮಾಡೋದ್ರ ಜೊತೆಗೆ ಡಬಲ್ ಇನ್ಕಮ್ ಆದಾಯ ಬರಬೇಕು ಅನ್ನೋದು ಅವರು ಕನಸು ಆಗಿರುತ್ತೆ. ಕೃಷಿ ಭೂಮಿ ಅಂತ ಹೇಳಿದ್ರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಆದ್ರೆ ಇಲ್ಲಿಂದ ನೀವು ಸುತ್ತಮುತ್ತ ಹೇಳಿದ್ರಿ, ಟೂರಿಸಂ ಸ್ಪಾಟ್ ಗಳನ್ನ ಹೇಳಿದ್ರಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕೊಡಗು ಹತ್ರ ಆಗುತ್ತೆ, ಮಡಿಕೇರಿ ಹತ್ರ ಆಗುತ್ತೆ, ವಿರಾಜಪೇಟೆ ಹತ್ರ ಆಗುತ್ತೆ. ಅದ್ರ ಜೊತೆಗೆ ಕಾವೇರಿ ನಿಸರ್ಗಧಾಮ, ಬಂಡೀಪುರ, ನಾಗರಹೊಳೆ, HD ದೇವನಕೋಟೆ, ಮತ್ತೆ ಇಲ್ಲಿಂದ ಹುಣಸೂರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಸಮೃದ್ಧ ಫಾರ್ಮ್ಗೆ ಒಂದ್ಸಲ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ಮೈಸೂರು ಸುತ್ತಮುತ್ತ ಇದ್ದೀರಾ ಮತ್ತೆ ಮಡಿಕೇರಿ ಸುತ್ತಮುತ್ತ ಇರ್ತೀರಾ, ಒಂದ್ಸಲ ವಿಸಿಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ವಿಡಿಯೋನ ಕರ್ನಾಟಕದಾದ್ಯಂತ ಯಾರೆಲ್ಲ ನೋಡ್ತಾ ಇರ್ತೀರಾ ಅವರಿಗೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲೇಸ್ ಅಂತ ಹೇಳಿದ್ರೆ ಡೌಟೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.